ತುಂಬಾ ವರ್ಷಗಳಿಂದ ಈ ಒಂದು ತಪ್ಪು ಮಾಹಿತಿ ಹೋಗ್ತಾ ಇದೆ ಅಜಿತ್ ಅವ್ರೆ. ಇವತ್ತು ಕ್ಲಿಯರ್ ಮಾಡಬೇಕು. ಯಾವ ವರ್ಕ್ ಫ್ಯಾಕ್ಟ್ ಅಲ್ಲಿ ನೀವು ಕೋರ್ಟಿಗೆ ಹೋಗುವಂಗೆ ಇಲ್ಲ ಅಂತ ಹೇಳಿದೆ ಹೇಳಿ ನನಗೆ. ಯಾವುದು ವರ್ಕ್ ಫ್ಯಾಕ್ಟ್ ಅಲ್ಲಿ ಇದು 1995 ವರ್ಕ್ ಫ್ಯಾಕ್ಟ್, ಇದರಲ್ಲಿ ಕೋರ್ಟಿಗೆ ಹೋಗುವಂಗಿಲ್ಲ. ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ, ಇದು ತಪ್ಪು ಮಾಹಿತಿ. ಶಫೀಸಾದ್ ಅವರೇ, ವಕ್ಫ್ ಆಕ್ಟ್ ವಕ್ಫ್ ಬೋರ್ಡ್ ಕೊಟ್ಟಂಥ ಅಥವಾ ವಕ್ಫ್ ಟ್ರಿಬ್ಯುನಲ್ ಕೊಟ್ಟಂಥ ತೀರ್ಪಿನ ವಿರುದ್ಧ ನಾನು ಕೋರ್ಟ್ನಲ್ಲಿ ಸಿವಿಲ್ ಸೂಟ್ ಹಾಕಬಹುದಾ ಅಥವಾ ರಿಟ್ ಅಪ್ಲಿಕೇಶನ್ ಹಾಕಬೇಕಾ? ಪ್ಲೀಸ್ ಬಿ ಕ್ಲಿಯರ್. ಅಲ್ಲಲ್ಲ, ನಾನು ಹೇಳೋದು ಕೇಳಿ. ಇದು ಸೆಕ್ಷನ್ 40 ಏನು ಹೇಳ್ತಾ ಇದೆ, ಈಗ ಡಿಲೀಟ್ ಮಾಡಿದ್ದಾರೆ ವಕ್ಫ್ ಏನು ಸೆಕ್ಷನ್ 40 ಅನ್ನು. ಹೌದು, ಅಲ್ಲಿ ಏನು ತುಂಬಾ ನಮ್ಮ ರೂಲ್ಸ್ ಕೊಟ್ಟಿದ್ದೀವಿ. ಒಂದು ನೀವು ಕೋರ್ಟಿಗೆ ಹೋಗೋ ಹಂಗಿಲ್ಲ ಅಂತ ಸುಳ್ಳು ಅಭಿಪ್ರಾಯ ಹೇಳಲಾಗ್ತಾ ಇದೆ. ಹೌದು, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ವಕ್ಫ್ ಟ್ರಿಬ್ಯುನಲ್ ನಿಂದ ನನಗೆ ಅನ್ಯಾಯ ಆದರೆ ನಾನು ಕೋರ್ಟಿಗೆ ಸಿವಿಲ್ ಸೂಟ್ ಹಾಕಬಹುದಾ ಅಥವಾ ರಿಟ್ ಅಪ್ಲಿಕೇಶನ್? ಯಾಕೆ ರಿಟ್ ಅಪ್ಲಿಕೇಶನ್, ಯಾಕೆ ಸಿವಿಲ್ ಸೂಟ್ ಯಾಕೆ ಹಾಕಬಾರದು? ನಾನು ಹೇಳೋದು ಕೇಳಿ, ಸಿವಿಲ್ ಸೂಟ್ಗೆ ಒಂದು ಟ್ರಿಬ್ಯುನಲ್ ಮಾಡಿದೀವಲ್ಲ. ಯಾಕೆ ಟ್ರಿಬ್ಯುನಲ್ ಯಾರು ಮಾಡಿರೋದು ಅಜಿತ್? ವಕ್ಫ್ ಬೋರ್ಡಾ ಅಥವಾ ಹೈಕೋರ್ಟಾ? ವಕ್ಫ್ ಟ್ರಿಬ್ಯುನಲ್ ಮಾಡಿರೋ ಯಾರು? ಸೆಕ್ಷನ್ 83 ಬಗ್ಗೆ ಮಾತಾಡ್ತಾ ಇದ್ರು. ಒಂದು ನಿಮಿಷ ದೊಡ್ಡದಾಗಿ ಹೇಳಿದ್ರು ನಮ್ಮ ಸ್ನೇಹಿತರು MP ಅವರು, ನಮ್ಮ ತೇಜಸ್ವಿ ಸೂರ್ಯ ಅವರೆಲ್ಲ ಹೇಳಿದರು 83 ಹಂಗಿದೆ ಟ್ರಿಬ್ಯುನಲ್, ಇವರಿಗೆ ಬೇಕಾದಾಗ ಏನು ಮಾಡಿದ್ದಾರೆ ಈಗ? ಅಮೆಂಡ್ಮೆಂಟ್ ಆಕ್ಟ್ ನೋಡಿ, ನೀವು ಮುಟ್ಟಿಲ್ಲ. ಅದೇ ರೀತಿಯಲ್ಲಿದೆ ಅಮೆಂಡ್ಮೆಂಟ್ ಅಲ್ಲಿ. ಸೆಕ್ಷನ್ 83 ಮುಟ್ಟೇ ಇಲ್ಲ, ಹಾಗೆ ಇದೆ. ನಾನು ಹೇಳ್ತಾ ಇರೋದು, ಇಡೀ ಕರ್ನಾಟಕದ ಜನತೆಗೆ, ಇಡೀ ದೇಶಕ್ಕೆ ತಪ್ಪು ಮಾಹಿತಿ ಕೊಟ್ಟಿರೋದು ಇವರೇ ಮಾಡಿದಂತ ಟ್ರಿಬ್ಯುನಲ್, ಇವರದೇ ಜಡ್ಜಿಗಳು, ಇವರ ಮುಂದೆ ನಾವು ಕೈಕಟ್ಟಿ ಭಿಕ್ಷೆಗೆ ಬೀಳ್ಬೇಕು ಅಂತ ಈ ತಪ್ಪು ಮಾಹಿತಿ ಕೊಟ್ಟಿಲ್ವಾ ಎಲ್ರು? ಯಾಕೆ ಇವತ್ತು ಎಲ್ಲ ಮಾಹಿತಿ ಕರೆಕ್ಟ್ ಅಲ್ಲ? ಸೆಕ್ಷನ್ 83 ಬಗ್ಗೆ ಮಾತಾಡೇ ಇಲ್ಲ. ಸೆಕ್ಷನ್ 83 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ 1995 ಅಲ್ಲಿ ಏನಿತ್ತು ಅದನ್ನೇ ಹೇಳಲಾಗಿದೆ. ಒಬ್ಬ ಮುಸ್ಲಿಂ ತಜ್ಞ ಬೇಕು ಅಂತ ಹೇಳಿದೆ, ಅಮೆಂಡ್ಮೆಂಟ್ ಬಿಲ್ ಅಲ್ಲೂ ಹೇಳಿದೆ. ಮತ್ತೆ ಏನು ಪ್ರಾಬ್ಲಮ್ ಇತ್ತು ನಿಮ್ಗೆ ಇಷ್ಟರ ತನಕ? ಸೆಕ್ಷನ್ 83 ಇಡೀ ಅಬ್ಬರಿಸಿ ಬಬ್ಬಿರಿದ್ರಲ್ಲ, ಏನಾಯ್ತು? ಅಲ್ರಿ, ಇಷ್ಟು ತಿದ್ದುಪಡಿ ಮಾಡಿದ್ದಕ್ಕೆ ಹೊತ್ಕೊಂಡು ಉರಿತಾ ಇದೆ. ಇಷ್ಟು ತಿದ್ದುಪಡಿ ಮಾಡಿದ್ದಕ್ಕೆ ಹೊತ್ಕೊಂಡು ಉರಿತಾ ಇದೆ. ಅಜಿತ್ ಇಲ್ಲಿ ನೋಡಿ, ಈ ಎಲ್ಲೂ ಅಮೆಂಡ್ಮೆಂಟ್ ವಿರುದ್ಧ ನಾವು ಹೇಳಿಲ್ಲ. ಅಮೆಂಡ್ಮೆಂಟ್ ಮಾಡಿ